ನಮಸ್ಕಾರ ಎಲ್ರಿಗೂ ಸಮೀರ್ MD ವಿಡಿಯೋಸ್ ನೀವೆಲ್ಲರೂ ನೋಡಿರ್ತೀರಾ. ನಮ್ಮೆಲ್ಲರ ಫೇವ್ರೇಟ್ ಇನ್ಫಾರ್ಮೇಟಿವ್ ಯೂಟ್ಯೂಬರ್. ಇವರ ಚಾನಲ್ ನೀವು ನೋಡಿದ್ದೀರಾ 1.2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಎಲ್ಲ ಸುಮ್ಮನೆ ಬಂದಿಲ್ಲ. ಇವರ ವಿಡಿಯೋಸ್ ಅಷ್ಟು ಚೆನ್ನಾಗಿದೆ. ಸುಮ್ಮನೆ ಬೋರ್ ಆಗಿರುವಾಗ ಕೂಡ ಇವ್ರ ವಿಡಿಯೋಸ್ ಓಪನ್ ಮಾಡಿ ಇವ್ರ ಇನ್ಫಾರ್ಮೇಟಿವ್ ಕಾಂಟೆಂಟ್ ನೋಡ್ತಿದ್ರೆ ಏನೋ ಒಂದು ಖುಷಿ ಅಂತ ಹೇಳ್ಬೋದು. ಅದು ಮಾತ್ರ ಇಲ್ಲ, ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಇದೆ ಅವ್ರ ವಿಡಿಯೋಸ್ ಅಷ್ಟು ವೈರಲ್ ಹೋಗಿರೋದಕ್ಕೆ. ಏನಂದ್ರೆ ತಮ್ನೇಲ್. ಅವ್ರ ವಿಡಿಯೋ ತಮ್ನೇಲ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ದಟ್ ಆ ಕಂಪ್ಲೀಟ್ ವಿಡಿಯೋ ಯಾವ್ದ್ರ ಬೇಸ್ ಮೇಲೆ ಇದೆಯಾ ಅಂತ. ಈ ತರ ತಮ್ನೇಲ್ಸ್ ಎಲ್ಲ ಮಾಡಕ್ ತುಂಬಾ ಕಷ್ಟ. ಅವ್ರ ಪಾಪ ಗ್ರಾಫಿಕ್ ಡಿಸೈನರ್ಸ್ ಎಲ್ಲ ಮಾಡ್ಕೊಂಡು ತುಂಬಾ ರಿಸರ್ಚ್ ಮಾಡಿ ಕಷ್ಟಪಟ್ಟು ಆ ತರ ತಮ್ನೇಲ್ ಜನರೇಟ್ ಮಾಡೋದು. ಬಟ್ ಒಂದು ಸಿಂಪಲ್ ಟ್ರಿಕ್ ಇಂದ ಈ ತರ ತಮ್ನೇಲ್ಸ್ ನೀವು ಮಾಡಬಹುದು ವಿತ್ ಇನ್ ಸೆಕೆಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಲೆಟ್ಸ್ ಗೋ. ಸೊ ಫಸ್ಟ್ ಸ್ಟೆಪ್ ನಾವ್ ಏನ್ ಮಾಡಿದೀವಿ ಅಂದ್ರೆ ಸಮೀರ್ MD ಯೂಟ್ಯೂಬ್ ಪೇಜ್ ಒಳಗಡೆ ಬಂದಿದೀವಿ. ನೋಡಿದ ತಕ್ಷಣ ಎಷ್ಟು ಅಟ್ರಾಕ್ಟಿವ್ ಆಗಿದೆಯಲ್ಲ, ಮಸ್ತಾಗಿರೋ ತಮ್ನೇಲ್ಸ್, ಗ್ರಾಫಿಕ್ ಡಿಸೈನ್ಸ್ ಎಲ್ಲ ಮಸ್ತಾಗಿದೆ. 1.24 ಮಿಲಿಯನ್ ಸಬ್ಸ್ಕ್ರೈಬರ್ಸ್. ಹಂಗೆ ವಿಡಿಯೋ ನೋಡಿದ್ರೆ ಎಲ್ಲ ವೈರಲ್ ಹೋಗ್ಬಿಟ್ಟಿದೆ. 321K ವ್ಯೂಸ್, 316K ವ್ಯೂಸ್, ಮಿಲಿಯನ್ಸ್ ಹೋಗಿದೆ ಸಿಕ್ಕಾಪಟ್ಟೆ. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ವಿಡಿಯೋ ರೀಸೆಂಟ್ ವಿಡಿಯೋ 10 days ಆಗೋ ಪೋಸ್ಟ್ ಮಾಡಿದ್ದಾರೆ. ಈ ಒಂದು ವಿಡಿಯೋ ತಮ್ನೇಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಮೀರ್ MD ಅವರು, ರಾಜ್ಕುಮಾರ್ ಸಾರ್ ಮತ್ತೆ ಇಂದಿರಾ ಗಾಂಧಿ ಮ್ಯಾಮ್ ಇವರೆಲ್ಲ ಇದ್ದಾರೆ. ಸೊ ಏನ್ ಮಾಡ್ತೀವಿ ಅಂದ್ರೆ ಈ ವಿಡಿಯೋ ಓಪನ್ ಮಾಡಿದ ತಕ್ಷಣ ಲಿಂಕ್ ಕಾಪಿ ಮಾಡ್ಬೇಡೋಣ. ಸೊ ಕಾಪಿ ಮಾಡಿದ ತಕ್ಷಣ ಏನ್ ಮಾಡ್ತೀರಂದ್ರೆ ಜಸ್ಟ್ ನ್ಯೂ ಟ್ಯಾಬ್ ಓಪನ್ ಮಾಡಿ ಯೂಟ್ಯೂಬ್ ತಮ್ನೇಲ್ ಡೌನ್ಲೋಡರ್ ಅಂತ ಹಾಕಿ. ಸೊ ಯೂಟ್ಯೂಬ್ ತಮ್ನೇಲ್ ಡೌನ್ಲೋಡರ್ ಅಂತ ಹಾಕಿದ ತಕ್ಷಣ ಈ ಸೆಕೆಂಡ್ ಲಿಂಕ್ ನೋಡಿದ್ರ, ಸೊ ದಿಸ್ ಇಸ್ ಅ ಬೆಸ್ಟ್ ವೆಬ್ಸೈಟ್ ಅಂತ ಹೇಳ್ತೀನಿ. ಸೊ ಓಪನ್ ಮಾಡಿ ಏನ್ ಮಾಡ್ಬೇಕಂದ್ರೆ ಆ ಕಾಪಿ ಮಾಡಿದ್ದ ಲಿಂಕ್ ಇಲ್ಲಿ ಪೇಸ್ಟ್ ಮಾಡ್ಬಿಡಿ. ಅಂಡ್ ಪಕ್ಕದಲ್ಲಿ ಡೌನ್ಲೋಡ್ ಅಂತ ಬಟನ್ ಇದೆ, ಜಸ್ಟ್ ಒತ್ತಿ. ಸೊ ವಿತ್ ಇನ್ ಫ್ಯೂ ಸೆಕೆಂಡ್ಸ್ ನಮ್ ತಮ್ನೇಲ್ ಜನರೇಟ್ ಆಗುತ್ತೆ. ಲೈಕ್ ಅವ್ರು ಹಾಕಿರೋದು ಅದೇ ತಮ್ನೇಲ್ ನಾವು ಡೌನ್ಲೋಡ್ ಮಾಡ್ಬೋದು. ಸೊ ಜಸ್ಟ್ ಕ್ಲಿಕ್ ಮಾಡಿ ಅಂಡ್ ರೈಟ್ ಕ್ಲಿಕ್ ಸೇವ್ ಇಮೇಜಸ್ ಅಂತ ಕೊಟ್ಟು ಡೌನ್ಲೋಡ್ ಮಾಡ್ಕೊಂಡ್ಬಿಡಿ. ಸೊ ಡೌನ್ಲೋಡ್ ಮಾಡಿದ್ಮೇಲೆ ಏನ್ ಮಾಡ್ತೀರಂದ್ರೆ, ಸೊ ಎಸ್ ತಮ್ನೇಲ್ ಡೌನ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಒಂದು ನ್ಯೂ ಟ್ಯಾಬ್ ಅಲ್ಲಿ Hixfield AI ಅಂತ ಹೊಡಿಯೋಣ. Hixfield AI ಅಂದ್ರೆ ಇಟ್ಸ್ ಮಿಕ್ಸ್ ಪ್ಲಾಟ್ಫಾರ್ಮ್ ಆಫ್ ಎವ್ರಿ AI ಟೂಲ್ಸ್. ಸಿಕ್ಕಾಪಟ್ಟೆ ಎಲ್ಲ ಪ್ರತಿಯೊಂದು AI ಟೂಲ್ಸ್ ಅಲ್ಲಿ ಇರುತ್ತೆ. ಸೊ ಆ ಒಂದು ಪ್ಲಾಟ್ಫಾರ್ಮ್ ನಾವು ಯೂಸ್ ಮಾಡೋಣ. ಸೊ ಇದಿರೋದ್ರಿಂದ ನಾವು ಬೇರೆ ಪ್ಲಾಟ್ಫಾರ್ಮ್ ಸಪರೇಟ್ ಆಗಿ ಹೋಗಿ ಏನ್ ಮಾಡ್ಬೇಕಂತ ಇಲ್ಲ, ಇದರಲ್ಲೇ ನಾವೆಲ್ಲ ಮಾಡ್ಬೋದು. ಸೊ Hixfield AI ಓಪನ್ ಮಾಡಿದ ತಕ್ಷಣ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇವಾಗ ಏನ್ ಮಾಡ್ತೀರಂದ್ರೆ, ಸೊ ಇಮೇಜ್ ಜನರೇಷನ್ ಮೇಲೆ ಹೊತ್ತಿ ಇಲ್ಲಿ ಟೂಲ್ ಚೂಸ್ ಮಾಡ್ಕೊಂಡ್ಬಿಡೋಣ. ಸೊ ಯಾವ ಟೂಲ್ ಅಂದ್ರೆ ನ್ಯಾನೋ ಬನಾನಾ ಪ್ರೋ ಯೂಸ್ ಮಾಡ್ತಾ ಇದೀನಿ. ಒನ್ ಆಫ್ ದ ಬೆಸ್ಟ್ ಇಮೇಜ್ ಜನರೇಷನ್ ಟೂಲ್ ಅಂತ ಹೇಳ್ತೀನಿ. ಸೊ ಎಸ್ ಇಮೇಜ್ ಮೇಲೆ ಒತ್ತಿದ ತಕ್ಷಣ ನ್ಯಾನೋ ಬನಾನಾ ಪ್ರೋ ಟೂಲ್ ಕಾಣಿಸುತ್ತೆ. ಜಸ್ಟ್ ಇದ್ರ ಮೇಲೆ ಒಂದು ಕ್ಲಿಕ್ ಕೊಡಿ, ಟೂಲ್ ಅಪ್ಲೈ ಆಗಿದೆ. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ ಅಂದ್ರೆ ರೆಫರೆನ್ಸ್ ಇಮೇಜ್ ಚೂಸ್ ಮಾಡ್ಕೊಂಡ್ಬಿಡೋಣ. ರೆಫರೆನ್ಸ್ ಇಮೇಜ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅದರಿಂದಾನೇ ನಮ್ ನೆಕ್ಸ್ಟ್ ಇಮೇಜಸ್ ಎಲ್ಲ ನಾವು ರೀಕ್ರಿಯೇಟ್ ಮಾಡೋಕ್ಕಾಗೋದು. ಸೊ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇದು ಪ್ರೆಸ್ ಮಾಡಿ ರೆಫರೆನ್ಸ್ ಇಮೇಜ್ ಆಗ್ಬಿಡ್ತೀನಿ. ಸೊ ರೆಫರೆನ್ಸ್ ಇಮೇಜ್ ಅಲ್ಲಿ ಸಮೀರ್ MD ಅವರು, ರಾಜ್ಕುಮಾರ್ ಸಾರ್ ಅವರು ಮತ್ತೆ ಇಂದಿರಾ ಗಾಂಧಿ ಮ್ಯಾಮ್ ಇವರೆಲ್ಲ ಇದ್ದಾರೆ. ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ ರೀಪ್ಲೇಸ್ಮೆಂಟ್ ಇಮೇಜಸ್ ಚೂಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಸಮೀರ್ MD ಫೇಸ್ ಜಾಗದಲ್ಲಿ ನನ್ನ ಫೇಸ್ ಹಾಕೊಂಡ್ಬಿಡ್ತೀನಿ. ಸೊ ನನ್ನ ಫೇಸ್ ಚೂಸ್ ಮಾಡ್ಕೊಂಡ್ಬಿಡ್ತೀನಿ. ಜಸ್ಟ್ ಒಂದು ಸೆಲ್ಫಿ ಫೋಟೋ ಅಷ್ಟೇ ಸಾಕು, ಜಾಸ್ತಿ ಏನು ದೊಡ್ಡ ಹೈ ಕ್ವಾಲಿಟಿ ಫೋಟೋಸ್ ಬೇಕಂತ ಇಲ್ಲ. ಸೊ ನೆಕ್ಸ್ಟ್ ಇಮೇಜ್ ಬಂದ್ಬಿಟ್ಟು ರಾಜ್ಕುಮಾರ್ ಸರ್ ಫೇಸ್ ಜಾಗದಲ್ಲಿ ವಿಷ್ಣುವರ್ಧನ್ ಸರ್ ಫೇಸ್ ಹಾಕೊಂಡ್ಬಿಡೋಣ. ಜಸ್ಟ್ ಇಂದಿರಾ ಗಾಂಧಿ ಫೇಸ್ ಹಂಗೆ ಇರಲಿ, ಚೇಂಜಸ್ ಏನ್ ಬೇಕಾಗಿಲ್ಲ. ಸೊ 4 ಫೋಟೋ ಅಪ್ಲೋಡ್ ಮಾಡಿದೀವಿ. ಇವಾಗ ಏನ್ ಮಾಡ್ತೀವಿ ಅಂದ್ರೆ ದ ಮೇನ್ ಪಾರ್ಟ್ ಪ್ರಾಂಪ್ಟಿಂಗ್. ಸೊ ಪ್ರಾಂಪ್ಟಿಂಗ್ ಹೇಗೆ ಮಾಡೋದು ಅಂತ ಕಳ್ಸ್ಕೊಡ್ತೀನಿ. ಸೊ ಇಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಪ್ರಾಂಪ್ಟ್ ಅಪ್ಲೈ ಮಾಡಿದ್ದೀನಿ. ಸೊ ಪ್ರಾಂಪ್ಟ್ ಹೇಗಿರ್ಬೇಕಂದ್ರೆ ಕ್ರಿಯೇಟ್ ಅ ಸಿನಿಮ್ಯಾಟಿಕ್ ಯೂಟ್ಯೂಬ್ ತಮ್ನೇಲ್ ಇನ್ ದ ಎಕ್ಸಾಕ್ಟ್ ಸೇಮ್ ಸ್ಟೈಲ್ ಆಸ್ ದ ರೆಫರೆನ್ಸ್ ಇಮೇಜಸ್ ಅಂತ. ಸೊ ಇಲ್ಲಿ ಆಲ್ರೆಡಿ ಮೆನ್ಷನ್ ಆಗಿದೆ, ಯೂಸ್ ಮೈ ಅಪ್ಲೋಡೆಡ್ ಫೋಟೋಸ್ ಆಸ್ ಮೈ ಕ್ಯಾರೆಕ್ಟರ್ಸ್. ಸೊ ನಾನು ಹೇಳ್ದಲ್ಲ, ರೀಪ್ಲೇಸ್ಮೆಂಟ್ ಮಾಡಕ್ ನನ್ನ ಕ್ಯಾರೆಕ್ಟರ್ಸ್, ನಾನು ಕೊಟ್ಟಿರೋ ಕ್ಯಾರೆಕ್ಟರ್ಸ್ ಅಲ್ಲಿ ರೀಪ್ಲೇಸ್ಮೆಂಟ್ ಇಮೇಜಸ್ ಆಗಿರ್ಬೇಕಂತ. ಸೊ ಹಂಗೆ ಕೆಳಗಡೆ ಬಂದ್ರೆ ಅರೇಂಜ್ ಇಸ್ 3 ಕ್ಯಾರೆಕ್ಟರ್ಸ್ ಇನ್ ಡೆಪ್ತ್. ಸೊ ಪ್ರಾಂಪ್ಟ್ ಯಾವತ್ತು ನೀವು ಕರೆಕ್ಟ್ ಆಗಿ ರೀಡ್ ಮಾಡ್ಬೇಕಿರುತ್ತೆ, ಇಲ್ಲಾಂದ್ರೆ ಜನರೇಷನ್ ಸ್ಟ್ರಾಂಗ್ ಆಗುತ್ತೆ. ಸೊ ಆಲ್ರೆಡಿ ನಾನು ಪ್ರಾಂಪ್ಟ್ ಕ್ರಿಯೇಟ್ ಮಾಡ್ಕೊಂಡು ಇಕ್ಕಿದ್ದೀನಿ. ಸೊ ಪ್ರಾಂಪ್ಟ್ ಹೇಗಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಸ್ಟೆಪ್ ನಾವು ಏನ್ ಮಾಡ್ಬೇಕಂದ್ರೆ ಕ್ರಿಯೇಟ್ ಅ ಸಿನಿಮ್ಯಾಟಿಕ್ ಯೂಟ್ಯೂಬ್ ತಮ್ನೇಲ್ ಇನ್ ದ ಎಕ್ಸಾಕ್ಟ್ ಸೇಮ್ ಸ್ಟೈಲ್ ಆಸ್ ದ ರೆಫರೆನ್ಸ್ ಇಮೇಜಸ್ ಅಂತ ಕೊಡಬೇಕು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ದ ಟಾಪಿಕ್, ನಾವ್ ಏನ್ರ ಬಗ್ಗೆ ಪ್ರಾಂಪ್ಟಿಂಗ್ ಮಾಡ್ತೀವಿ ಅಂತ ಒಂದು ಟಾಪಿಕ್ ಕೊಡ್ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಕಮ್ಸ್ ದ ಸೆಕೆಂಡ್ ಬಾಡಿ, ಅರೇಂಜ್ 3 ಕ್ಯಾರೆಕ್ಟರ್ಸ್ ಇನ್ ಡೆಪ್ತ್ ಅಂತ. ಸೊ ಆಲ್ರೆಡಿ 3 ಕ್ಯಾರೆಕ್ಟರ್ಸ್ ಫೋಟೋ ಅಲ್ಲಿ ಕೊಟ್ಟಾಯ್ತು ರೆಫರೆನ್ಸ್ ಇಮೇಜಸ್ ಆಗಿ. ಸೊ ಫೋರ್ಗ್ರೌಂಡ್ ರೈಟ್ ಅಂತ. ಫೋರ್ಗ್ರೌಂಡ್ ರೈಟ್ ಅಂದ್ರೆ ನನ್ನ ಫೋಟೋ, ಮೇನ್ ಕ್ಯಾರೆಕ್ಟರ್. ಸೊ ಸಮೀರ್ MD ಫೇಸ್ ಜಾಗದಲ್ಲಿ ನನ್ನ ಫೇಸ್ ಅಲ್ಲಿ ರಿಪ್ಲೇಸ್ಮೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಮೆನ್ಷನ್ ಮಾಡಿದೀನಿ, ಮೇನ್ ಕ್ಯಾರೆಕ್ಟರ್, ಶಾರ್ಪ್ ಫೋಕಸ್, ಇಂಟೆನ್ಸ್ ಅಂಡ್ ಸೀರಿಯಸ್ ಎಕ್ಸ್ಪ್ರೆಷನ್ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಿಡ್ ಗ್ರೌಂಡ್ ಸೆಂಟರ್. ಮಿಡ್ ಗ್ರೌಂಡ್ ಸೆಂಟರ್ ಅಲ್ಲಿ ಯಾರಿದ್ದಾರೆ, ನಮ್ಮ ರಾಜ್ಕುಮಾರ್ ಸರ್. ಸೊ ಅವ್ರ ಫೇಸ್ ಜಾಗದಲ್ಲಿ ನಾವು ವಿಷ್ಣುವರ್ಧನ್ ಸರ್ ಅವ್ರ ಫೇಸ್ ಆಗ್ತಾ ಇದೀವಿ. ಸೊ ಸೆಕೆಂಡ್ ಕ್ಯಾರೆಕ್ಟರ್ ಕಾಮ್ ಬಟ್ ಪವರ್ಫುಲ್ ಎಕ್ಸ್ಪ್ರೆಷನ್. ಸೊ ಎಕ್ಸ್ಪ್ರೆಷನ್ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಬೇಕಿರುತ್ತೆ ಇಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಲೆಫ್ಟ್. ಸೊ ಇಂದಿರಾ ಗಾಂಧಿ ಮ್ಯಾಮ್ ಅಲ್ಲಿ ಇದ್ದಾರೆ. ಸೊ ಅದಂಗೆ ಥರ್ಡ್ ಕ್ಯಾರೆಕ್ಟರ್ ಪಾರ್ಷಿಯಲಿ ಶ್ಯಾಡೋಡ್ ಸಿಂಬಲಿಕ್ ಪೋಸ್. ಸೊ ಪೋಸಿಂಗ್ ಎಲ್ಲ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಾಯ್ತು. ನೆಕ್ಸ್ಟ್ ಬರುತ್ತೆ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಗಿರ್ಬೇಕಂತ ಎಕ್ಸ್ಪ್ಲೈನ್ ಮಾಡ್ಬೇಕು ಪ್ರಾಂಪ್ಟ್ ಅಲ್ಲಿ. ಸೊ ಕರೆಕ್ಟ್ ಆಗಿ ಬ್ಯಾಕ್ ಗ್ರೌಂಡ್ ಶುಡ್ ಬಿ ಡಾರ್ಕ್, ರೆಡ್, ವೈಟ್, ಸಿನಿಮ್ಯಾಟಿಕ್ ಟೆಕ್ಸ್ಚರ್ ಅಂತ ಎಲ್ಲ ಕೊಟ್ಟಿದೀವಿ. ಅದ್ರ ಕೆಳಗಡೆ ಲೈಟಿಂಗ್, ಆ ಬ್ಯಾಕ್ ಗ್ರೌಂಡ್ ನಮ್ಮ ಸ್ಟುಡಿಯೋ ಸೆಟಪ್ ಲೈಟಿಂಗ್ ಹೇಗಿರ್ಬೇಕಂತ. ಸೊ ಲೈಟಿಂಗ್ ಬಗ್ಗೆನೂ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು. ಲೈಟಿಂಗ್ ಮಸ್ಟ್ ಬಿ ಲೋ ಕೀ ಅಂಡ್ ಡ್ರಾಮ್ಯಾಟಿಕ್ ವಿತ್ ಸಾಫ್ಟ್ ಡೈರೆಕ್ಷನಲ್ ಲೈಟ್ ಆನ್ ಫೇಸಸ್,
ಹೈ ಕಾಂಟ್ರಾಸ್ಟ್, ಕಂಟ್ರೋಲ್ ಶಾಡೋಸ್ ಅಂಡ್ ಡಾರ್ಕ್ ಮೋಡ್ ಅಂತ ಕೊಟ್ಟಿದೀವಿ. ಅಂಡ್ ಕಲರ್ ಗ್ರೇಡಿಂಗ್ ಫೈನಲ್ ಔಟ್ಪುಟ್ ಒಂದು ತಮ್ನೇಲ್ ಮಾಡಾದ್ಮೇಲೆ ನಾವು ಫೋಟೋಶಾಪ್ ಅಲ್ಲಿ ಹಾಕಿ ಕಲರ್ ಗ್ರೇಡ್ ಮಾಡಿ ಔಟ್ಪುಟ್ ಹೆಂಗ್ ಬರ್ಬೇಕಂತಾನು ನಾವು ಎಕ್ಸ್ಪ್ಲೈನ್ ಮಾಡಬಹುದು ಇಲ್ಲಿ. ಸೊ ಅದೇ ತರ ನಮ್ಗೆ ಔಟ್ಪುಟ್ ಸಿಗುತ್ತೆ AI ಇಂದ. ಸೊ ಇಲ್ಲಿ ಕಲರ್ ಗ್ರೇಡಿಂಗ್ ಹೇಗ್ ಮಾಡ್ಬೇಕಂತ ನೋಡಿ, ಇಲ್ಲಿ ಡೀಪ್ ರೆಡ್ಸ್, ನ್ಯಾಚುರಲ್ ಸ್ಕಿನ್ ಟೋನ್ ಅಂಡ್ ಕ್ರೆಸ್ಟ್ ಬ್ಲಾಕ್ಸ್ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದೀವಿ. ನೆಕ್ಸ್ಟ್ ಏನಂದ್ರೆ ನಮ್ ಫಾಂಟ್ ಹೆಂಗ್ ಬರ್ಬೇಕಂತ ನಾವು ಮೆನ್ಷನ್ ಮಾಡಿದೀವಿ. ಸೊ ಫಾಂಟ್ ಡಿಸೈನಿಂಗ್, ಟೈಪೋಗ್ರಫಿ ಹೆಂಗ್ ಬರ್ಬೇಕಂತ ನಾವು ಮೆನ್ಷನ್ ಮಾಡಿದೀವಿ ಇಲ್ಲಿ. ಆಡ್ ಎ ಬೋಲ್ಡ್ ಅಪ್ಪರ್ ಕೇಸ್ ಹೆಡ್ಲೈನ್ ಟೆಸ್ಟ್ ಇನ್ ದ ಟಾಪ್ ಲೆಫ್ಟ್. ಒನ್ ವರ್ಡ್ ಶುಡ್ ಬಿ ಕ್ರಾಸ್ಡ್ ಔಟ್ ವಿತ್ ದ ರೆಡ್ ಸ್ಟ್ರೈಕ್ throughout the line. Test must not overlap faces ಅಂತ. ಸೊ ಬೇಸಿಕ್ಲಿ ನೆಕ್ಸ್ಟ್ ಏನಂದ್ರೆ ಒಂದು ಓವರ್ ಆಲ್ ಕನ್ಕ್ಲೂಷನ್, ಅಲ್ಟ್ರಾ ರಿಯಲಿಸ್ಟಿಕ್ ಪ್ರೊಫೆಷನಲ್ ಕಟ್ಔಟ್, ಶಾರ್ಪ್ ಫೇಸಸ್, ಹೈ CTR ಯೂಟ್ಯೂಬ್ ತಮ್ನೇಲ್ ಲುಕ್ ಅಂತ ಕೊಟ್ಟಿದೀವಿ. ಸೊ ಮೈನ್ ಪ್ರಾಂಪ್ಟ್ ಆಗೋಗ್ಬಿಟ್ಟಿದೆ. ಈ ಒಂದು ಪ್ರಾಂಪ್ಟ್ ಕೊಟ್ರೇನೆ ನಿಮ್ ಇಮೇಜಸ್ ಕರೆಕ್ಟ್ ಆಗಿ ಜನರೇಟ್ ಆಗುತ್ತೆ. ಬಟ್ ಇನ್ನೊಂದು ಡ್ರಾ ಬ್ಯಾಕ್ ಇದೆ. ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ನೀವು ಕರೆಕ್ಟ್ ಆಗಿ ಪ್ರಾಂಪ್ಟ್ ಹಾಕಿದ್ರೇನು ಡಿಸೈನ್ಸ್ ಚೇಂಜ್ ಆಗೋಗುತ್ತೆ. ನೀವು ಕರೆಕ್ಟ್ ಆಗಿ ಒಂದು ಹ್ಯೂಮನೈಸ್ ಡಿಸೈನ್ಸ್ ಬೇಕಂತ ನೀವು ಅಲ್ಲಿ ಕೊಟ್ರೆ ಒಂದೊಂದ್ಸರಿ ಒಂದು ಕಾರ್ಟೂನ್ ತರ ಒಂದು ಇಮೇಜಸ್ ಜನರೇಟ್ ಆಗುತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ನೆಗೆಟಿವ್ ಪ್ರಾಂಪ್ಟ್ ಅಂತ ನಾವು ಒಂದು ಹಾಕ್ಬೇಕಾಗಿರುತ್ತೆ. ಸೊ ನೆಗೆಟಿವ್ ಪ್ರಾಂಪ್ಟ್ ಹಾಕೋದ್ರಿಂದ ಏನಾಗುತ್ತೆ, 0 ಮಿಸ್ಟೇಕ್ಸ್ ಇರುತ್ತೆ. ಕರೆಕ್ಟ್ ಆಗಿ ಒಂದು ಹ್ಯೂಮನೈಸ್ ತಮ್ನೇಲ್ ತರಾನೇ ಜನರೇಟ್ ಆಗುತ್ತೆ. ಸೊ ಅದೇ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ನೆಗೆಟಿವ್ ಪ್ರಾಂಪ್ಟ್ ಅಂತ ಟೈಪ್ ಮಾಡ್ಬಿಟ್ಟು, ನೆಗೆಟಿವ್ ಅಂದ್ರೆ ಆ ಇಮೇಜಸ್ ಅಲ್ಲಿ ಏನೇನ್ ಇರಬಾರ್ದು ಅಂತ ನಾವು ಅಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಬೇಕಿರುತ್ತೆ. ಸೊ ಏನೇನ್ ಇರಬಾರ್ದು ಅಂದ್ರೆ ಕಾರ್ಟೂನ್, ಆನಿಮಿ, ಇಲಿಸ್ಟ್ರೇಷನ್, ಸ್ಮೈಲಿಂಗ್ ಫೇಸಸ್, ಸಾಫ್ಟ್ ಲೈಟಿಂಗ್, ಪೇಸ್ಟಲ್ ಕಲರ್ಸ್, ಫ್ಲಾಟ್ ಇಮೇಜ್, ಲೋ ಕಾಂಟ್ರಾಸ್ಟ್, ಬ್ಲರಿ ಎಡ್ಜಸ್, ಡಿಸ್ಟಾರ್ಟೆಡ್ ಫೇಸಸ್, ಎಕ್ಸ್ಟ್ರಾ ಲಿಮ್ಸ್ ಅಂಡ್ AI ಲುಕ್ ಎಲ್ಲ ಇರಬಾರ್ದು ಅಂತ ಕ್ಲೀನ್ ಆಗಿ ಮೆನ್ಷನ್ ಮಾಡಿದೀನಿ. ಸೊ AI ಈ ಕೀವರ್ಡ್ಸ್ ಅನ್ನೆಲ್ಲ ಅನಲೈಸ್ ಮಾಡಿ ಇದು ಯಾವುದು ಆ ಇಮೇಜ್ ಮೇಲೆ ಇಂಪ್ಲಿಮೆಂಟ್ ಮಾಡಲ್ಲ. ಸೊ ನೆಕ್ಸ್ಟ್ ನಾವು ತಿರ್ಗಾ ನಮ್ಮ AI ಟೂಲ್ ಅಲ್ಲಿ ಹೋಗೋಣ. ಸೊ ಎಲ್ಲ ಪೇಸ್ಟ್ ಮಾಡಿದ್ದೀನಿ. ಪೇಸ್ಟ್ ಮಾಡಿದ ತಕ್ಷಣ ಕೆಳಗಡೆ ನೆಗೆಟಿವ್ ಪ್ರಾಂಪ್ಟ್ ಅಂತ ಹಾಕಿಲ್ಲ, ಅದು ಹಾಕ್ಬಿಡ್ತೀನಿ ನನಗೆ. ನೆಗೆಟಿವ್ ಪ್ರಾಂಪ್ಟ್ ಅಂತ ಹಾಕಿ ಅದಂಗೆ ಕಾಪಿ ಪೇಸ್ಟ್ ಮಾಡ್ಬಿಡ್ತೀನಿ ನಾವು. ಸೊ ಕಾಪಿ ಪೇಸ್ಟ್ ಮಾಡಿ, ಸೊ ಮತ್ತಿಲ್ಲೇನಂದ್ರೆ ನಮ್ಮ ಟೂಲ್ ನ್ಯಾನೋ ಬನಾನಾ ಪ್ರೋ ಅಂತ ಚೂಸ್ ಮಾಡಿದ್ದೀನಿ. ಮತ್ತಿಲ್ಲಿ ನಮ್ಮ ಫ್ರೇಮ್ ಸೈಜ್, ನಮ್ಮ ರೇಷಿಯೋ ಯಾವ್ದು ಬೇಕಂತ ಇಲ್ಲಿ ಚೂಸ್ ಮಾಡ್ಬೇಕು. ಇಲ್ಲಿ 16:9 ಯೂಟ್ಯೂಬ್ ತಮ್ನೇಲ್ ಸೈಜ್ ಚೂಸ್ ಮಾಡಿದ್ದೀನಿ. ನೀವು ಇನ್ಸ್ಟಾಗ್ರಾಮ್ ಮಾಡ್ಬೇಕಂದ್ರೆ 9:16 ಸೈಜ್ ಚೂಸ್ ಮಾಡ್ಕೊಳ್ಬಹುದು. ಸೊ ಅದ್ರ ಪಕ್ಕದಲ್ಲಿ ಏನ್ ಬರುತ್ತಂದ್ರೆ ಕ್ವಾಲಿಟಿ. ಇವಾಗ ನೀವು 1K ಬೇಕಾ, 2K ಬೇಕಾ, 4K ಬೇಕಾ ಅಂತ ನೀವು ಚೂಸ್ ಮಾಡ್ಕೊಬೋದು. 2K ಇಸ್ ಮೋರ್ ದೆನ್ ಏನೋ, ಸೊ 2Kನೇ ಚೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಜನರೇಟ್ ಅಂತ ಕೊಡ್ತೀನಿ. ವಿತ್ ಇನ್ ಫ್ಯೂ ಸೆಕೆಂಡ್ಸ್ ಇಮೇಜ್ ಜನರೇಟ್ ಆಗುತ್ತೆ. ನೋಡೋಣ ಔಟ್ಪುಟ್ ಹೇಗಿರುತ್ತೆ ಅಂತ. ಸೊ ಜನರೇಷನ್ ಮಾಡೋ ಟೈಮಲ್ಲಿ ಯಾವತ್ತು ಒಂದು ಜನರೇಷನ್ ಅಲ್ಲೇ ಸ್ಯಾಟಿಸ್ಫೈ ಆಗಬೇಡಿ. ಯಾವತ್ತು ಒಂದು 2-3 ಜನರೇಷನ್ ಮಾಡಬೇಡಿ. ಸೊ ನಾನಿಲ್ಲಿ 2 ಜನರೇಷನ್ ಮಾಡ್ತಾ ಇದ್ದೀನಿ. ಯಾವ್ದು ಬೆಸ್ಟ್ ಔಟ್ಪುಟ್ ಅಂತ ನೋಡೋಣ. ಸೊ ಒಂದು ಸೇಫ್ಟಿಗೋಸ್ಕರ ಇನ್ನೊಂದು ಮಾಡ್ಬಿಡ್ತೀನಿ 3 ಜನರೇಷನ್. ಸೊ ಇದ್ರಲ್ಲಿ ಯಾವ್ದು ಮಸ್ತಾಗಿ ಬರುತ್ತೆ ಅಂತ ನೋಡೋಣ, ಮತ್ತೆ ಫೈನಲೈಸ್ ಮಾಡೋಣ. ಸೊ ಹಂಗೆ 5 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ನಮ್ಮ ಇಮೇಜಸ್ ಎಲ್ಲ ಜನರೇಟ್ ಆಗಿದೆ. ಫುಲ್ ಅಕ್ಯುರೇಟ್ ಆಗಿದೆ. ನಾನು ಹೇಳ್ದಲ್ಲ 3 ಜನರೇಷನ್ ನಾವು ಮಾಡ್ಬೇಕು ಟೋಟಲ್. ಸೊ 3 ಜನರೇಷನ್ ನೀವು ಮಾಡಿದ್ರೆ ಅದ್ರಲ್ಲಿ ಯಾವ್ದಾದ್ರು ಒಂದು ಪರ್ಫೆಕ್ಟ್ ಆಗಿರುತ್ತೆ. ಸೊ ನೋಡಿ ಕರೆಕ್ಟ್ ಆಗಿ 3 ಜನರೇಷನ್ ಇಲ್ಲಿ ಮಾಡಿದೀವಿ. ಸೊ ಫಸ್ಟ್ ಇಮೇಜ್ ಓಕೆ ಅಂತ ಹೇಳ್ಬೋದು. ಫೇಶಿಯಲ್ ಸ್ಟ್ರಕ್ಚರ್ ಅಷ್ಟು ಚೆನ್ನಾಗಿ ಬಂದಿಲ್ಲ. ಸೆಕೆಂಡ್ ಇಮೇಜ್ ಅಷ್ಟು ಚೆನ್ನಾಗಿ ಬಂದಿಲ್ಲ. ಬಟ್ ಥರ್ಡ್ ಇಮೇಜ್ ಅಕ್ಯುರೇಟ್ ಆಗಿ ಬಂದಿದೆ, ಮಸ್ತಾಗಿ ಬಂದಿದೆ. ಕರೆಕ್ಟ್ ನನ್ನ ಫೇಸ್ ಹೆಂಗಿದೆ ಅದೇ ತರ ರೀಕ್ರಿಯೇಟ್ ಆಗ್ಬಿಟ್ಟಿದೆ. ನೋಡಿ ಮಸ್ತಾಗಿದೆ. ಸೊ ಒಂದು ಇಮೇಜ್ ನಾವು ಮಾಡಿದೀವಿ, ಕರೆಕ್ಟ್ ಆಗಿ ಔಟ್ಪುಟ್ ಬಂದಿದೆ. ನೆಕ್ಸ್ಟ್ ಇನ್ನೊಂದು ತಮ್ನೇಲ್ ನಾವು ಟ್ರೈ ಮಾಡಿ ನೋಡೋಣ. ಕೆಳಗಡೆ ಹಂಗೆ ಸ್ಕ್ರಾಲ್ ಮಾಡಿ ಹೋಗ್ತಾ ಇದ್ರೆ ಇಲ್ಲಿ ನೋಡಿ ಈ ತಮ್ನೇಲ್ ಆಕ್ಚುಲಿ ಚೆನ್ನಾಗಿದೆ, ಮಸ್ತಾಗಿ ಅವ್ರು ನಿಂತಿದ್ದಾರೆ. ಸುತ್ತ ಸ್ಕೆಲಿಟನ್ಸ್ ವಿತ್ ರೆಡ್ ಸ್ಕಾರ್ಫ್ ಅಂತ ಹೇಳ್ಬೋದು. ಸೊ ಮಸ್ತಾಗಿದೆ ತಮ್ನೇಲ್. ಇದು ರೀಕ್ರಿಯೇಟ್ ಮಾಡಕ್ ಟ್ರೈ ಮಾಡೋಣ. ಸೊ ಲಿಂಕ್ ಕಾಪಿ ಮಾಡಿ ತಮ್ನೇಲ್ ಡೌನ್ಲೋಡ್ ಮಾಡ್ಕೊಂಡು ಬಿಡೋಣ. ಸ್ವಲ್ಪ ವೇಟಿಂಗ್ ಪೀರಿಯಡ್ ಏನೋ ಜಾಸ್ತಿ ಆಗಿಬಿಟ್ಟಿದೆ. ಸರ್ವರ್ ಎಲ್ಲ ತುಂಬಾ ಬ್ಯಾಡ್ ಆಗಿದೆ ಬೆಳಗ್ಗೆಯಿಂದ. ನೋಡೋಣ. ಸೊ ಗೈಸ್ ಹಂಗೆ ತಮ್ನೇಲ್ ಸಿಗ್ಬಿಟ್ಟಿದೆ. ಡೌನ್ಲೋಡ್ ಮಾಡೋಣ. ಡೌನ್ಲೋಡ್ ಮಾಡಾಯ್ತು. ಇವಾಗ ರೀಕ್ರಿಯೇಟ್ ಮಾಡಕ್ ಟ್ರೈ ಮಾಡೋಣ. ಸೊ ಹಂಗೆ Xfield ಹೋಗ್ತಾ ಇದೀವಿ. Xfield ಹೋಗ್ಬಿಟ್ಟು ಇದೆಲ್ಲ ರಿಮೂವ್ ಮಾಡ್ಕೊಂಡ್ ಬಿಡೋಣ. ಬಿಕಾಸ್ ಆಲ್ರೆಡಿ ಜನರೇಟ್ ಮಾಡಾಯ್ತು. ಸೊ ರಿಮೂವ್ ಮಾಡಿದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ನಾವು ಡೌನ್ಲೋಡ್ ಮಾಡಿದ್ದ ತಮ್ನೇಲ್ ಹಾಕಿ ಮತ್ತೆ ನಮ್ಮ ರೆಫರೆನ್ಸ್ ಫೋಟೋ. ಸೊ ರೆಫರೆನ್ಸ್ ಫೋಟೋಗೆ ಇಲ್ಲಿ ಹೋಗಿ ಅಂದ್ರೆ ಅದೇ ಸೇಮ್ ರೆಫರೆನ್ಸ್ ಫೋಟೋ ಹಾಕ್ಬಿಡೋಣ. ಹಾಕಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಪ್ರಾಂಪ್ಟ್. ಇಲ್ಲಿ ನೋಡಿ ಆಲ್ರೆಡಿ ಪ್ರಾಂಪ್ಟ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಇಕ್ಕಿದೀನಿ. ಸೊ ಇದೇ ಪ್ರಾಂಪ್ಟ್ ಹಂಗೆ ಸ್ಕ್ರಾಲ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡಿದ್ಮೇಲೆ ಅಗೈನ್ ಕಮ್ ಟು Xfield, ಪೇಸ್ಟ್. ಸೊ ಪೇಸ್ಟ್ ಮಾಡಾದ್ಮೇಲೆ ಪ್ರಾಂಪ್ಟ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆನ್ನಾಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕರೆಕ್ಟ್ ಆಗಿ ಜನರೇಟ್ ಆಗಲ್ಲ. ಸೊ ಇಲ್ಲಿ ನೋಡಿ ಬೇಸಿಕ್ಲಿ ಯೂಸ್ ಇಮೇಜ್ 2 ಆಸ್ ದ ಪ್ರೈಮರಿ ಕ್ಯಾರೆಕ್ಟರ್ ರೆಫರೆನ್ಸ್ ಅಂಡ್ ಯೂಸ್ ಇಮೇಜ್ 1 ಸ್ಟ್ರಿಕ್ಟ್ಲಿ ಫಾರ್ ಸ್ಟೈಲ್, ಲೈಟಿಂಗ್, ಮೂಡ್ ಅಂಡ್ ಕಾಂಪೋಸಿಷನ್ ಅಂತ ಇದೆ. ಸೊ ಕರೆಕ್ಟ್ ಆಗಿ ಎಲ್ಲ ಇದೆ ನೋಡಿ. ದ ಮೇನ್ ಸಬ್ಜೆಕ್ಟ್ ಇನ್ ದ ಪರ್ಸನ್ ಫ್ರಮ್ ಇಮೇಜ್ 2 ವೇರಿಂಗ್ ಅ ಡೀಪ್ ರೆಡ್ ಹುಡಿ ಕ್ಲಾತ್ ಪೊಸಿಷನ್ಡ್ ಅಟ್ ದ ಸೆಂಟರ್ ಆಫ್ ದ ಫ್ರೇಮ್ ಫೇಸಿಂಗ್ ಅ ಕ್ಯಾಮ್ರಾ ವಿತ್ ಫಿಯರ್ಫುಲ್ ಟೆನ್ಷನ್ ಎಕ್ಸ್ಪ್ರೆಷನ್, ವೈಡ್ ಐಸ್, ರಿಯಲಿಸ್ಟಿಕ್ ಎಮೋಷನ್ ಅಂತ ಇದೆ. ಸೊ ನೋಡಿ ಪ್ರಾಂಪ್ಟ್ ಎಲ್ಲ ಕರೆಕ್ಟ್ ಆಗಿ ಕ್ರಾಸ್ ಚೆಕ್ ಮಾಡಿದೀನಿ, ಎಲ್ಲ ಕರೆಕ್ಟ್ ಆಗಿದೆ. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಜನರೇಟ್ ಅಂತ ಕೊಡ್ತೀನಿ. ಅಗೇನ್ ಸ್ಟೈಲ್ ಎಲ್ಲ ಕರೆಕ್ಟ್ ಆಗಿದೆ. ನ್ಯಾನೋ ಬನಾನಾ 16:9 ಫ್ರೇಮ್ ಸೈಜ್ 2K ಕ್ವಾಲಿಟಿಯಲ್ಲಿ ಇದೆ. ಜಸ್ಟ್ ಜನರೇಟ್ ಅಂತ ಕೊಡ್ತೀನಿ, ನೋಡೋಣ ಹೆಂಗ್ ಬರುತ್ತಂತ. ಸೊ ಆಸ್ ಐ ಸೆಡ್ ಯಾವತ್ತು 3 ಜನರೇಷನ್ ನಮ್ಗೆ ಬೇಕಿರುತ್ತೆ. 1 ಜನರೇಷನ್ ಅಲ್ಲೇ ಸ್ಯಾಟಿಸ್ಫೈ ಆಗಬೇಡಿ. ಸೊ 2
ಅಗೇನ್ 3. ಸೊ ಫೈನಲಿ ನಮ್ ಸೆಕೆಂಡ್ ಇಮೇಜ್ ಜನರೇಟ್ ಆಗ್ಬಿಟ್ಟಿದೆ. 3 ಇಮೇಜಸ್ ಮಸ್ತ್ ಔಟ್ಪುಟ್ ಅಲ್ಲಿ ಬಂದಿದೆ. ಸೆಕೆಂಡ್ ಒನ್ ಮಾತ್ರ ಒಂಚೂರು ಅದೇ ತರ ಎಕ್ಸಾಕ್ಟ್ಲಿ ಸೇಮ್ ಆಗಿದೆ. ಫಸ್ಟ್ ಅಂಡ್ ಥರ್ಡ್ ಒಂಥರ ಡಿಫ್ರೆಂಟ್ ಸ್ಟೈಲ್ ಆಗಿ ಅಕ್ಯುರೇಟ್ ಆಗಿ ಮಸ್ತ್ ಆಗಿ ಬಂದಿದೆ. ತಮ್ನೇಲು ತುಂಬಾ ಚೆನ್ನಾಗಿದೆ ನೋಡಾಕ. ಸೊ ಇದೇ ತರ ನೀವು ಬೇರೆ ಯೂಟ್ಯೂಬರ್ಸ್ ಎಲ್ಲ ತಮ್ನೇಲ್ ನೋಡಿ ಹೆಂಗಪ್ಪ ಮಾಡೋದಂತ ಟೆನ್ಷನ್ ತಗೊಳೋದ್ ಬದಲು ಯು ಕ್ಯಾನ್ ಜಸ್ಟ್ ಯೂಸ್ AI ಅಂಡ್ ಈಸಿಯಾಗಿ ಜನರೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಮಿಸ್ಟರ್ ಬೀಸ್ ತಮ್ನೇಲು ಮಾಡ್ಬೋದು, ಸಮೀರ್ MD ಆಗಿರ್ಲಿ, ಅವ್ರು ಯಾವುದೇ ಕ್ರಿಯೇಟರ್ಸ್ ಆಗಿರ್ಲಿ, ಅವ್ರ ರೆಫರೆನ್ಸ್ ತಮ್ನೇಲ್ ನೀವು ಡೌನ್ಲೋಡ್ ಮಾಡಿ ಅದೇ ತರ ಎಕ್ಸಾಕ್ಟ್ಲಿ ಡಿಟ್ಟೋ ನೀವು ಕ್ರಿಯೇಟ್ ಮಾಡ್ಬೋದು. ಆರ್ ಸ್ವಲ್ಪ ಒಂದು ಚೇಂಜಸ್ ಮಾಡಿ ಏನಾದ್ರೂ ಒಂದು ಡಿಫ್ರೆಂಟ್ ಸ್ಟೈಲ್ ಆಗಿ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಗೋಯಿಂಗ್ ಫಾರ್ವರ್ಡ್ ಇದೇ ತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಹೆಲ್ಪ್ ತಗೊಂಡ್ಬಿಟ್ಟು ಶಾರ್ಟ್ ಕಟ್ಸ್ ಆಗಿರ್ಲಿ ಎಲ್ಲ ಕಳಿಸ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಹೆಂಗ್ ಯೂಸ್ ಮಾಡೋದಂತ ಕಳ್ಸಿಕೊಡ್ತೀವಿ, ವಿಡಿಯೋ ಎಡಿಟಿಂಗ್ ಹೆಂಗ್ ಮಾಡೋದಂತ ಕಳ್ಸಿಕೊಡ್ತೀವಿ, ಸೋಷಿಯಲ್ ಮೀಡಿಯಾ ಸ್ಟ್ರಾಟಜೀಸ್ ಹೆಂಗ್ ಯೂಸ್ ಮಾಡೋದಂತ ಕಳ್ಸಿಕೊಡ್ತೀವಿ. ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಬೆಳಿಬೇಕಂದ್ರೆ ದಿಸ್ ಇಸ್ ದ ಪರ್ಫೆಕ್ಟ್ ಚಾನಲ್. ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ.